ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. 10ನೇ ತರಗತಿ ವರ್ಗದ ಸಮಾಜ ವಿಜ್ಞಾನ ವಿಷಯದ ಒಂದು ಮಾಡೆಲ್ ಪ್ರಶ್ನೆ ಪತ್ರಿಕೆಯನ್ನು ಇಂದಿನ ದಿನ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಸೊ ಮೊದಲಿಗೆ ಟೋಟಲ್ ಆಗಿ 6 ವಿಷಯದ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ನಾವು ಅಧ್ಯಯನ ಮಾಡ್ತಾ ಬಂದಿದ್ದೇವೆ. ಸೊ ಅದರಲ್ಲೂ ಇದು ಒಂದು ಕೂಡ ಹೌದು ಅತ್ಯಂತ ಪ್ರಮುಖವಾದಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಆ್ಯನ್ಯುವಲ್ ಎಕ್ಸಾಮಿಂದು 2023ರ ಒಂದು ವಿಡಿಯೋ ಆಗಿರ್ತದೆ, ಕ್ವಶನ್ ಪೇಪರ್ ಆಗಿರ್ತದೆ. ಸೊ ಸಾಮಾನ್ಯವಾಗಿ ಹೆಚ್ಚಿನ ಅಂಕಗಳು ಇದೇ ಒಂದು ಕ್ವಶನ್ ಪೇಪರ್ನಲ್ಲಿ ಬರ್ತಕ್ಕಂಥ ಚಾನ್ಸಸ್ ಸಂಭವನೀಯತೆ ಜಾಸ್ತಿ ಇರ್ತದೆ. ಸೊ ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ, ಇನ್ನೂ ಯಾರು ನಮ್ಮ ವಿಡಿಯೋವನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಮಾಡಿದ ಮೊದಲ ಸಂಸ್ಥಾನ ಯಾವುದು ಅಂತ ಕೇಳಿದ್ರೆ ಹೈದರಾಬಾದ್ ನಿಜಾಮ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರ್ತದೆ. ಎರಡನೇ ಪ್ರಶ್ನೆ, ಗೋವಾ ಭಾರತ ಒಕ್ಕೂಟಕ್ಕೆ ಸೇರ್ಪಡೆಯಾದದ್ದು 1961. ಆಪ್ಷನ್ ಬಿ ಸರಿಯಾದ ಉತ್ತರ. ಇನ್ನು ಡಾಕ್ಟರ್ ಡಿ.ಎಂ. ನಂಜುಂಡಪ್ಪ ಸಮಿತಿ ರಚನೆಯಾದ ಉದ್ದೇಶ ಯಾವುದು ಅಂತ ಕೇಳಿದಾನೆ. ಆಪ್ಷನ್ ಬಿ ಪ್ರಾದೇಶಿಕವಾದ ತಡೆಯಲು ಸರಿಯಾದ ಉತ್ತರ ಆಗಿರ್ತದೆ. ನಾಲ್ಕನೇ ಪ್ರಶ್ನೆ ನೋಡೋದಾದ್ರೆ, ಮಾನವ ಕುಲ ತಾನೊಂದೇ ಅವಲಂ ಎಂದು ಹೇಳಿದವರು ಯಾರು? ಆಪ್ಷನ್ ಎ ಪಂಪ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 5, ರಾಜೇಶನ್ 25,000 ರೂಪಾಯಿಯ ಟಿವಿಯನ್ನು ಕೊಳ್ಳುತ್ತಾನೆ. ಅದು 2 ದಿನದಲ್ಲಿ ಕೆಟ್ಟು ಹೋಗುತ್ತದೆ. ಅವನ ಅಹವಾಲನ್ನು ಟಿವಿ ಕಂಪನಿ ಮನ್ನಿಸುವುದಿಲ್ಲ. ರಾಜೇಶನು ದೂರು ಸಲ್ಲಿಸಬೇಕಾದ ಗ್ರಾಹಕ ವೇದಿಕೆ ಯಾವುದು ಅಂತ ಕೇಳಿದಾನೆ. ಆಪ್ಷನ್ ಎ ಜಿಲ್ಲಾ ಗ್ರಾಹಕ ವೇದಿಕೆ ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ಮುಂದಿನ ಪ್ರಶ್ನೆ 6ನೇದು, ಇವುಗಳಲ್ಲಿ ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳಿಗೆ ಒಂದು ಉತ್ತಮ ಉದಾಹರಣೆ ಯಾವುದು ಅಂತ ಕೇಳಿದಾನೆ. ಆಪ್ಷನ್ ಡಿ ಸ್ವಾಭಾವಿಕ ಅನಿಲ ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಕ್ಕೆ ಒಂದು ಉತ್ತಮ ಉದಾಹರಣೆ ಆಗಿರ್ತದೆ. 7ನೇ ಪ್ರಶ್ನೆ, ನೀತಿ ಆಯೋಗದ ನೇತೃತ್ವವನ್ನು ಪ್ರಧಾನಮಂತ್ರಿಗಳು ವಹಿಸಿಕೊಂಡಿದ್ದರೆ ಅದರ ದಿನವಹಿ ಆಡಳಿತವನ್ನು ನೋಡಿಕೊಳ್ಳುವವರು ಯಾರು ಅಂತ ಕೇಳಿದಾನೆ. ಆಪ್ಷನ್ ಡಿ ಉಪಾಧ್ಯಕ್ಷರು ಸರಿಯಾದ ಉತ್ತರ ಆಗಿರ್ತದೆ. ಪ್ರಶ್ನೆ ಸಂಖ್ಯೆ 8, ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆಯನ್ನು ಜಾರಿಗೊಳಿಸಲಾದ ವರ್ಷ ಯಾವುದು? ಆಪ್ಷನ್ ಸಿ 1986 ಸರಿಯಾದ ಉತ್ತರ ಆಗಿರ್ತದೆ. ಇನ್ನು 1 ಅಂಕದ ಪ್ರಶ್ನೆಗಳು 8 ಇರ್ತವೆ. 1 ಅಂಕ, ಒಟ್ಟು ಟೋಟಲ್ ಆಗಿ 8 ಪ್ರಶ್ನೆಗಳಿಗೆ 8 ಅಂಕ ಆಗ್ತದೆ. 9ನೇ ಪ್ರಶ್ನೆ, ವೆಲೆಸ್ಲಿಯು ಸಹಾಯಕ ಸೈನ್ಯ ಪದ್ಧತಿಯನ್ನು ಏಕೆ ಜಾರಿಗೆ ತಂದನು? ಉತ್ತರ ನೋಡೋದಾದರೆ, ಭಾರತೀಯ ರಾಜ್ಯಗಳನ್ನು ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವುದು ಇವನ ಆದ್ಯ ಕರ್ತವ್ಯವಾಗಿತ್ತು. ಹಾಗಾಗಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಏನು ಮಾಡಿದವನು ಜಾರಿಗೆ ತಂದನು. ಪ್ರಥಮ ವಿಶ್ವ ಸಮರಕ್ಕೆ ತತ್ಕ್ಷಣದ ಕಾರಣವೇನು? ಆಸ್ಟ್ರಿಯಾದ ರಾಜಕುಮಾರ ಆರ್ಕ್ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನೆಂಡನ ಹತ್ಯೆ. ಇದು ತತ್ಕ್ಷಣದ ಕಾರಣ ಆಗಿರ್ತದೆ. 11ನೇ ಪ್ರಶ್ನೆ, ಕೋಮುವಾದ ಎಂದರೇನು? ಧರ್ಮದ ಆಧಾರದಲ್ಲಿ ಸಮಾಜದ ವಿಭಜನೆ, ಧರ್ಮದ ಆಧಾರದಲ್ಲಿ ಗುರುತಿಸಿಕೊಂಡು ಪರಸ್ಪರ ವಿರುದ್ಧ ಹಿತಾಸಕ್ತಿಗಳನ್ನು ಬೆಳೆಸಿಕೊಳ್ಳುವುದು ಕೋಮುವಾದ ಆಗಿರ್ತದೆ. 12ನೇ ಪ್ರಶ್ನೆ, ಪೂರ್ವಾಗ್ರಹ ಎಂದರೇನು? ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದವರ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧರಿತ ಮನೋಭಾವನೆಯನ್ನು ಪೂರ್ವಾಗ್ರಹ ಎಂದು ಕರೆಯುತ್ತೇವೆ. 13ನೇ ಪ್ರಶ್ನೆ, ಕಾಲ್ ಬೈಸಾಖಿ ಎಂದರೇನು? ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳಿಂದ ಏಪ್ರಿಲ್-ಮೇ ತಿಂಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬೀಳುವ ಮಳೆಗೆ ನಾವು ಕಾಲ್ ಬೈಸಾಖಿ ಎಂದು ಕರೆಯುತ್ತೇವೆ. 14ನೇ ಪ್ರಶ್ನೆ, ಗಂಗಾ ನದಿ ಮುಖಜ ಭೂಮಿಯ ಮ್ಯಾಂಗ್ರೋವ್ ಅರಣ್ಯಗಳನ್ನು ಸುಂದರ್ಬನ್ ಎಂದು ಏಕೆ ಕರೆಯುತ್ತಾರೆ? ಸುಂದರಿ ಮರಗಳು ಹೇರಳವಾಗಿವೆ, ಹಾಗಾಗಿ ಸುಂದರ್ಬನ್ ಎಂದು ಕರೆಯುತ್ತಾರೆ. 15ನೇ ಪ್ರಶ್ನೆ, ಕೊರತೆಯ ಆಯವ್ಯಯ ಎಂದರೇನು? ಸರ್ಕಾರದ ಆದಾಯಕ್ಕಿಂತ ವೆಚ್ಚವು ಹೆಚ್ಚಾಗಿರುವುದನ್ನು ಕೊರತೆಯ ಆಯವ್ಯಯ ಎಂದು ಕರೆಯುತ್ತೇವೆ. 16ನೇ ಪ್ರಶ್ನೆ, ಬ್ಯಾಂಕ್ಗಳು ತಾವು ನೀಡುವ ಸೇವೆಗೆ ಸೇವಾ ಶುಲ್ಕ ವಸೂಲು ಮಾಡುವ ಬ್ಯಾಂಕ್ ಖಾತೆ ಯಾವುದು? ಆನ್ಸರು ಚಾಲ್ತಿ ಖಾತೆ ಸರಿಯಾದ ಉತ್ತರ ಆಗಿರ್ತದೆ. ಇನ್ನು 2 ಅಂಕದ ಪ್ರಶ್ನೆಗಳು, ಒಟ್ಟು ಟೋಟಲ್ ಆಗಿ 8 ಪ್ರಶ್ನೆಗಳು ಇರ್ತವೆ. ಒಂದೊಂದಕ್ಕೆ 2 ಅಂಕಗಳು, ಒಟ್ಟು 16 ಅಂಕಗಳು ಇರ್ತವೆ. ಓಕೆನಾ. 17ನೇ ಪ್ರಶ್ನೆ ನೋಡೋದಾದ್ರೆ, ಅನಕ್ಷರತೆಯನ್ನು ಹೋಗಲಾಡಿಸಲು ಭಾರತ ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು ಅಂತ ಇದೆ. ಇನ್ನು ಅಥವಾ ಪ್ರಶ್ನೆಯನ್ನು ಕೂಡ ಕೊಟ್ಟಿದ್ದಾನೆ, ಭಯೋತ್ಪಾದಕತೆಯ ನಿಗ್ರಹಕ್ಕೆ ಭಾರತ ಕೈಗೊಂಡಿರುವ ಕ್ರಮಗಳಾಗುವು. ಇನ್ನು ಅನಕ್ಷರತೆ ಬಗ್ಗೆ ನೋಡ್ತಾ ಹೋಗೋಣ. 2001ರ ಸರ್ವ ಶಿಕ್ಷಣ ಅಭಿಯಾನ ಜಾರಿಯಾಗಿದೆ. ವಿಕಲಚೇತನ ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡಲಾಗಿದೆ. ಮಹಿಳಾ ಶಿಕ್ಷಣ ಹಾಗೂ ಜಾಗೃತಿಯನ್ನು ನೀಡಲಾಗಿದೆ. 1998ರ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಸ್ಥಾಪನೆ ಮಾಡಲಾಗಿದೆ. ಸಾಕ್ಷರ ಭಾರತ ಕಾರ್ಯಕ್ರಮ ಜಾರಿ ಮಾಡಲಾಗಿದೆ. ಶಿಕ್ಷಣ ಹಕ್ಕು ಮೂಲಭೂತ ಹಕ್ಕಾಗಿ ಪರಿಗಣನೆಯಾಗಿದೆ. 2009ರ ಶಿಕ್ಷಣ ಹಕ್ಕು ಕಾಯ್ದೆ RTE ಜಾರಿ ಮಾಡಲಾಗಿದೆ. ರೈಟ್ ಟು ಎಜುಕೇಷನ್ ಆ್ಯಕ್ಟ್ 6ರಿಂದ 14 ವರ್ಷ ವಯೋಮಾನದವರಿಗೆ ಶಿಕ್ಷಣ ಕಡ್ಡಾಯ, ಉಚಿತ ಶಿಕ್ಷಣ ಕಡ್ಡಾಯ ಅಂತ ಕೊಟ್ಟಿದೆ. ಸೊ ಇವೆಲ್ಲವೂ ಏನಾಗ್ತದೆ, ಇಂಪಾರ್ಟೆಂಟ್ ಆಗಿರ್ತದೆ. ಇನ್ನು ಅಥವಾ ಪ್ರಶ್ನೆ ನೋಡೋದಾದರೆ, ಭಾರತ ಭಯೋತ್ಪಾದಕತೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಲಾಗಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ತೀವ್ರ ಪ್ರಯತ್ನ ಮಾಡ್ತಾ ಇದೆ. ಜನತೆಯ ಪ್ರಾಣ ಆಸ್ತಿಪಾಸ್ತಿ ಉಳಿಸಲು ಪ್ರಯತ್ನ. ಭೀತಿವಾದಿಗಳ ನಿಗ್ರಹಕ್ಕೆ ವಿಶೇಷ ಪರಿಣಿತಿ ಪಡೆ ರಚನೆಯಾಗಿದೆ. ರಕ್ಷಣಾ ಪಡೆಗಳಿಂದ ಉಗ್ರಗಾಮಿಗಳ ವಿರುದ್ಧ ಕಾರ್ಯಾಚರಣೆಯಾಗಿದೆ. ಶಾಂತಿಪ್ರಿಯ ರಾಷ್ಟ್ರವಾಗ್ತದೆ. ಭಯೋತ್ಪಾದನೆ ಜಾಗತಿಕ ಮಟ್ಟದಲ್ಲಿ ವಿರೋಧಿಸುತ್ತದೆ. ಅಂದರೆ ಯಾವುದಾದ್ರೂ 4 ಬರೆದ್ರೆ ನಡೀತದೆ, ಇರಲಿ, ಹೆಚ್ಚು ಬರೆದಷ್ಟು ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಇರೋದಿಲ್ಲ. 15ನೇ ಪ್ರಶ್ನೆ, ಸಾಮಾಜಿಕ ಸ್ತರ ವಿನ್ಯಾಸವು ಎಲ್ಲ ದೇಶಗಳಲ್ಲೂ ಒಂದೇ ತೆರನಾಗಿಲ್ಲ, ವಿವರಿಸಿ. ಇದು ಉತ್ತರ ನೋಡೋದಾದರೆ, ಆದಾಯ, ಶಿಕ್ಷಣ, ಜಾತಿ, ಬಣ್ಣ, ಲಿಂಗ, ಉದ್ಯೋಗ, ಬುದ್ಧಿಶಕ್ತಿ, ಮೇಲು ಕೀಳು, ದೊರಕುವ ಅವಕಾಶಗಳು,
ಶ್ರೀಮಂತರು ಬಡವರು, ಕರಿಯರು ಬಿಳಿಯರು, ಗುಲಾಮರು ಮಾಲೀಕರು. ಯಾವುದಾದ್ರೂ 4 ಬರೆದ್ರೆ ನೀವು ನಡೀತದೆ. ಓಕೆನಾ. ಇನ್ನು ಧೂಮ್ಗೆ ಸ್ವರೂಪವನ್ನು ವಿವರಿಸಿ ಅಂತ ಅಥವಾ ಪ್ರಶ್ನೆ ಕೊಟ್ಟಿದ್ದಾನೆ, ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಸಿಕ್ಕಿದ್ದೆಲ್ಲವನ್ನು ಹಾಳು ಮಾಡುವುದು, ಗೊಂದಲ ಸೃಷ್ಟಿ ಮಾಡುವುದು, ಅಪಾರವಾದ ಹಾನಿಯನ್ನುಂಟು ಮಾಡುವುದು, ಆಕ್ರಮಣದ ನಿಶ್ಚಿತ ಗುರಿ ಇರುವುದಿಲ್ಲ, ಕಾನೂನು ಸುವ್ಯವಸ್ಥೆಗೆ ಗಂಭೀರ ಸವಾಲು ಎಸಗೋದು, ಪ್ರಚೋದಕ ಸನ್ನಿವೇಶ ಇರೋದು, ವ್ಯಕ್ತಿಗಳ ಅನಿಯಂತ್ರಿತ ವರ್ತನೆ ಇರೋದು, ಅನಾಗರಿಕ ನಡವಳಿಕೆ ಇರೋದು, ಕಲಹ ನಡೆಸುವ ಅಪರಾಧಿ ಗುಣ. ಇವೆಲ್ಲವೂ ಏನಾಗಿರ್ತದೆ, ದೊಂಬಿಯ ಲಕ್ಷಣಗಳಾಗಿರ್ತವೆ. 19ನೇ ಪ್ರಶ್ನೆ. 1909ರ ಭಾರತೀಯ ಪರಿಷತ್ ಕಾಯ್ದೆಯ ಮೂಲಕ ಬ್ರಿಟಿಷರು ಭಾರತೀಯರನ್ನು ಒಡೆದು ಆಳುವ ನೀತಿ ತೋರಿದರು, ದೃಢೀಕರಿಸಿ. ಆನ್ಸರ್ ನೋಡೋದಾದರೆ ಕೇಂದ್ರ ಶಾಸನಸಭೆಯ ಸದಸ್ಯರ ಸಂಖ್ಯೆ ಏರಿಕೆ, ಪ್ರಾಂತ್ಯಗಳಲ್ಲಿ ಶಾಸನಸಭೆಯ ಸದಸ್ಯರ ಸ್ಥಾನ ಹೆಚ್ಚಳ, ಮೊದಲ ಬಾರಿಗೆ ಚುನಾವಣೆ ಮೂಲಕ ಆಯ್ಕೆಯಾಗಲು ಅವಕಾಶ, ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ಬೇಡಿಕೆ, ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆ ಜಾರಿ. ಇವೆಲ್ಲವೂ ಏನಪ್ಪ ಅಂದರೆ ಭಾರತೀಯರು ಒಡೆದಾಳುವ ನೀತಿ ತೋರಿದರು ಅನ್ನೋದನ್ನು ನೀಡ್ತಕ್ಕಂಥ ಅಂಶಗಳಾಗಿರ್ತವೆ. 20ನೇ ಪ್ರಶ್ನೆ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳೇನು? ಕಂಪನಿಯು ದೇಶೀಯ ರಾಜರೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದಗಳ ಅಂಗೀಕಾರ ಆಗಿರೋದು, ಪ್ರಾದೇಶಿಕ ವಿಸ್ತರಣೆಯ ಅಪೇಕ್ಷೆ ಕೈಬಿಡುವುದು, ಭಾರತೀಯರಿಗೆ ಸುಭದ್ರ ಸರ್ಕಾರ ನೀಡುವುದು, ಧಾರ್ಮಿಕ ಸಹಿಷ್ಣುತೆ, ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ, ಪ್ರೀತಿ ಬೆಂಬಲ ವಿಶ್ವಾಸವಿಲ್ಲದಿದ್ದರೆ ಶಾಂತಿಯುತ ಆಳ್ವಿಕೆ ಅಸಾಧ್ಯವೆಂದು ಅರಿತರು, ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ದಿಕ್ಸೂಚಿಯನ್ನು ಕೊಟ್ಟರು, ಕಾನೂನಿನ ಮುಂದೆ ಸಮಾನತೆಯನ್ನು ತಂದವು. ಇವು ಏನಾಗಿರ್ತವೆ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳಾಗ್ತವೆ. ಮುಂದಿನ ಪ್ರಶ್ನೆ. 21ನೇ ಪ್ರಶ್ನೆ. ಭಾರತದಲ್ಲಿ ನೀರಾವರಿಯ ಅವಶ್ಯಕತೆ ಇದೆ, ಏಕೆ? ನೀರಿನ ಲಭ್ಯತೆ ಪ್ರದೇಶದಿಂದ ಪ್ರದೇಶಕ್ಕೆ ವ್ಯತ್ಯಾಸವಾಗ್ತಾ ಬಂದಿದೆ. ಹಾಗೆಯೇ ನೀರಿನ ಲಭ್ಯತೆ ಕಾಲದಿಂದ ಕಾಲಕ್ಕೆ ವ್ಯತ್ಯಾಸ ಆಗ್ತಾ ಇದೆ. ಭಾರತದಲ್ಲಿ ಮಳೆಯು ಅನಿಶ್ಚಿತ, ಅಸಮಾನ ಮಳೆ ಹಂಚಿಕೆಯಾಗ್ತದೆ, ಮಳೆ ಮಾರುತ ಅನಿಯತಕಾಲಿಕ, ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ನೀರಾವರಿ ಅನಿವಾರ್ಯವಾಗಿರ್ತದೆ. 22ನೇ ಪ್ರಶ್ನೆ. ಭಾರತ ಪೂರ್ವ ಕರಾವಳಿಯು ಅತಿ ಹೆಚ್ಚು ಚಂಡಮಾರುತ ಪೀಡಿತ ಪ್ರದೇಶವಾಗಿದೆ, ಏಕೆ? ಉತ್ತರವನ್ನು ನೋಡೋದಾದರೆ ಚಂಡಮಾರುತ ಮಂಗಾಳು ಕೊಲ್ಲಿಯಲ್ಲಿ ಉಗಮವಾಗ್ತದೆ. ಭೂಮಿ ಸಾಗರ ಭಾಗಗಳ ನಡುವೆ ಉಷ್ಣಾಂಶ ಹಾಗೂ ಒತ್ತಡದಲ್ಲಿ ತೀವ್ರ ವ್ಯತ್ಯಾಸ ಆಗ್ತದೆ. ಚಂಡಮಾರುತ ಪಶ್ಚಿಮಕ್ಕೆ ಚಲಿಸಿ ಪೂರ್ವ ಕರಾವಳಿಯ ರಾಜ್ಯಗಳಿಗೆ ಅಪ್ಪಳಿಸುತ್ತದೆ. ವಾಯುವ್ಯಕ್ಕೂ ಚಲಿಸಿ ಒಡಿಶಾ ತೀರಕ್ಕೆ ಅಪ್ಪಳಿಸುತ್ತದೆ. 2 ಅವಧಿಯಲ್ಲಿ ಸಂಭವಿಸುತ್ತದೆ. ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಹೆಚ್ಚು ಹಾನಿ ಸಂಭವಿಸುತ್ತವೆ. 23ನೇ ಪ್ರಶ್ನೆ. ಹಸಿರು ಕ್ರಾಂತಿಗೆ